ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಆರೋಗ್ಯಕರವಾದ ಒಂದೆಲ್ಗ ಸೊಪ್ಪಿನಿಂದ ರುಚಿಕರವಾದ ತಂಬುಳಿಯನ್ನು ಹೇಗೆ ಮಾಡೋದಂತ ನೋಡೋಣ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ಒಂದೆಲ್ಗ ಸೊಪ್ಪು, ತೆಂಗಿನ ತುರಿ, ಕಾಳುಮೆಣಸು, ಜೀರಿಗೆ ಹಾಗೂ ಉಪ್ಪು, ಮೊಸರಿನ ಬದಲಾಗಿ ಕಡೆದಿಟ್ಟಿರುವಂಥ ಮಜ್ಜಿಗೆ ಸಹ ಉಪಯೋಗಿಸ್ಕೋಬೋದು. ಒಂದೆಲ್ಗ ಸೊಪ್ಪನ್ನು ಬ್ರಾಹ್ಮಿ ಅಂತ ಕೂಡ ಸಹ ಕರೀತಾರೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಒಂದು ಬಾಣಲಿಗೆ ಕಾಳುಮೆಣಸು ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಆದಷ್ಟು ಸಣ್ಣ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ನಾವು ಇಲ್ಲಿ ಖಾರಕ್ಕೆ ಹಸಿಮೆಣಸಾಗಲಿ ಒಣಮೆಣಸಾಗಲಿ ಉಪಯೋಗಿಸ್ತಾ ಇಲ್ಲ, ಕೇವಲ ಕಾಳುಮೆಣಸನ್ನೇ ಉಪಯೋಗಿಸ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಒಂದೆಲ್ಗ ಸೊಪ್ಪು, ತೆಂಗಿನ ತುರಿ, ಹುರಿದಿಟ್ಕೊಂಡಿರುವ ಕಾಳುಮೆಣಸು ಮತ್ತು ಜೀರಿಗೆ, ಸ್ವಲ್ಪ ಉಪ್ಪನ್ನು ಹಾಕಿ ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊಳ್ಳಿ. ನೀರನ್ನು ಹೆಚ್ಚು ಹಾಕೋ ಅಗತ್ಯ ಇಲ್ಲ. ತಂಬುಳಿ ಮಾಡುವಾಗ ಸೊಪ್ಪನ್ನು ಹುರಿತೀವಿ, ಆದರೆ ಒಂದೆಲ್ಗ ಸೊಪ್ಪಿನ ಔಷಧೀಯ ಗುಣಗಳು ಹೋಗಬಾರ್ದು ಅಂತ ಸೊಪ್ಪನ್ನು ನಾವಿಲ್ಲಿ ಹುರ್ಕೋಬಾರ್ದು, ಇದನ್ನು ಹಾಗೇ ಮಾಡ್ಕೋಬೇಕು. ನಂತರ ತಂಬುಳಿಗೆ ಬೇಕಾದ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ತುಪ್ಪ, ಸಾಸಿವೆ ಮತ್ತು ಒಣಮೆಣಸು ಹಾಗೂ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಟ್ಕೊಳ್ಳಿ. ಒಂದು ಪಾತ್ರೆಗೆ ನಾವು ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಹಾಕಿ ಕಡೆದ ಮಜ್ಜಿಗೆ ಅಥವಾ ಮೊಸರನ್ನು ಹಾಕಿ ಮಾಡಿಟ್ಕೊಂಡಿರುವ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಒಂದೆಲ್ಗ ತಂಬುಳಿ ರೆಡಿಯಾಗುತ್ತೆ. ಒಂದೆಲ್ಗ ಸೊಪ್ಪನ್ನು ಉರುಗೆ ಸೊಪ್ಪು ಅಥವಾ ತಿಮಿರೆ ಅಂತ ಸಹ ಕರೀತಾರೆ. ಯಾವಾಗಲೂ ಹುಳಿ ಸಾರು ಊಟ ಮಾಡೋಕ್ಕಿಂತ ಮೊದಲೇ ತಂಬುಳಿಯನ್ನು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.